ಯೋಚನೆ ಮಾಡಿಬಿಡಿ ನೋಡೋಣ. ಏನು ಬೇಸಿಗೆ ಬಂದರೆ ಸಾಕು, ಕೆಲವರಿಗೆ ಶುಕ್ರದಶಿ ಶುರುವಾಗುತ್ತೆ. ಇಡೀ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಎದುರಾಗಿತ್ತು. ಕಾವೇರಿ ನೀರು ಸರಿಯಾಗಿ ಸರಬರಾಜು ಆಗ್ತಾ ಇರಲಿಲ್ಲ. ಬೆಂಗಳೂರಿನ 50% ಬೋರ್ವೆಲ್ಗಳು ಬತ್ತಿ ಹೋಗಿದ್ವು. BBMP ವ್ಯಾಪ್ತಿಯ 110 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿತ್ತು. ವಾಟರ್ ಟ್ಯಾಂಕ್ ದರ ವಾಯುವೇಗದಲ್ಲಿ ಹೆಚ್ಚಾಗ್ತಾ ಇದೆ. 600 ರೂಪಾಯಿಗೆ ಸಿಗ್ತಾ ಇದ್ದ ಟ್ಯಾಂಕರ್ ದರ 3000ಕ್ಕೆ ತಲುಪ್ತಾ ಇತ್ತು. ನಮಗೆ ಉಪಕಾರ ಸ್ಮರಣೆ ಇಲ್ಲ, ನಾವು ಅದನ್ನು ತಗೋತಾ ಇದ್ವಿ. CM DKಶ ವಿರುದ್ಧ ಆರೋಪ ಮಾಡಿದರು ಆಮ್ ಆದ್ಮಿ ಪಾರ್ಟಿ. ಏನು ಟ್ಯಾಂಕರ್ ಮಾಫಿಯಾದಲ್ಲಿ DKಶ ಇರಬಹುದು ಅಂತ ಆರೋಪ ಮಾಡಿದರು. ಇದ್ದೀರಾ? ಬೆಲೆ ಹೆಚ್ಚಿಸಿದ ಮೇಲಾದರೂ ಮಾಫಿಯಾಗೆ ಕಡಿವಾಣ ಹಾಕೋಕ್ಕಾಗತ್ತಾ ನಿಮ್ಮಿಂದ? ಆಗತ್ತಾ? ಬಡವರು ಹನಿ ನೀರಿಗೂ ಪರದಾಡುವಂಥ ಪರಿಸ್ಥಿತಿ ತರಬೇಡಿ. ಸರ್ಕಾರ ಇಲ್ಲಿ ತನಕ ಏನು ಮಾಡಿದೆ ಬನ್ನಿ ಹೇಳ್ತೀನಿ. ಆದರೆ ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಬಿಡೋದಷ್ಟೇ. ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನಾಗರಿಕರು ಬಿಡಿ, ಅವ್ರು ಎಷ್ಟು ಮಾತ್ರ ಬರೀ ಉಪಯೋಗಿಸ್ಬಿಡೋದಷ್ಟೇ. ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ ಅವರೆಲ್ಲ. ನೀರು ಬತ್ತು ಇಲ್ವಾ ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿವಿಲ್ಲ. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ತಿದ್ದವ್ರು ಇರ್ತಾರೆ. ನೋಡೋಣ, ನನಗೆ ಮೀಡಿಯಾವರಾರು ಬೈಲಿ, ಯಾರು ಬೈಲಿ, ವಿರೋಧ ಪಾರ್ಟಿಯವರಾರು ಬೈಲಿ, ನಾನಂತೂ ನೀರು ಬೆಲೆ ಏರ್ಸೋನೆ. ಈ ಸರ್ಕಾರ ಬಂದ ಮೇಲೆ ಇವತ್ತು ನೀರಿನ ದರ, ನೀವು ಮನೆಗೆ ಹೋಗಿ ಟಿವಿ ನೋಡೋವಷ್ಟೊತ್ತಿಗೆ ನೀರಿನ ದರ ಹೆಚ್ಚಾಗಿರುತ್ತೆ. ಹೋಗಿ ಮನೆಗೆ ಹೋಗಿ ನೋಡಿ, ಟಿವಿ ನೋಡಿ. ಏನ್ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದಾರೆ ಈಗ ಆಲ್ರೆಡಿ. ನೀರಿನ ದರ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ, ಅಲ್ಲ ಸಾರಿ DK ಶಿವಕುಮಾರ್. ಈ ಸರ್ಕಾರ ಬೆಲೆ ಏರಿಕೆ ಮಾಡೋದಕ್ಕೋಸ್ಕರ, ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ಸೈಟ್ಗಳನ್ನ ಲೂಟಿ. ಹೌದು, ಅವರು ನೀರಿನ ದರ ದುಬಾರಿ ಮಾಡಿದರು. ನೀವೆಲ್ಲ ರವಿಕುಮಾರ್ 4 ಜನ ಸೇರಿಕೊಂಡು ಅಲ್ಲಿ ವಾಯ್ಸು ಇಲ್ಲ, ಪ್ರತಿಭಟನೆ ಮಾಡಿದರೆ ನೀರಿನ ದರ ಕಡಿಮೆ ಆಯಿತು. ನಿಮ್ಮದು ಮುಗೀತು ಕೆಲಸ. ಇನ್ನು ಪಾಚ್ಕೊಂಬಿಡಿ ಹೋಗ್ಬಿಟ್ಟು. ನೀವೊಂದು ವಿರೋಧ ಪಕ್ಷ ಯಾವ ರೀತಿ ಹೋರಾಟ ಮಾಡಬೇಕು, ಯಾರಾದರೂ ಅಧಿಕಾರ ತಂದುಕೊಟ್ರೆ ಪುಕ್ಷಣ ಕೂತ್ಕೊಂಡ್ಬಿಡ್ತೀರಿ ಬೇಕಿದ್ರೆ ಅಲ್ವಾ? ಯಾಕೆ DK ಶಿವಕುಮಾರನ್ನು ಕಂಡ್ರೆ ಭಯ ಆಗುತ್ತೆ ನಿಮಗೆ ಟೀಕೆ ಮಾಡೋದಕ್ಕೆ? ಮಾಡಿ ಪಾದಯಾತ್ರೆ. ಆಮೇಲೆ DK ಶಿವಕುಮಾರ್ದು ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ಲ. ನೀವೇನು ನಮಗೆ ಉಪಕಾರ ಮಾಡಿದ್ದು? ನಾವು ನಿಮಗೆ ಉಪಕಾರ ಮಾಡಿದ್ದು. ನೀವು ನೋಡಿ, ನಮಗೆ ಉಪಕಾರ ಮಾಡಿದ್ದು ಮೊನ್ನೆ TB ಡ್ಯಾಮ್ನಿಂದ 65 TMC ನೀರು ನಿಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ 136 ಕೊಟ್ಟದಲ್ಲ ನಾವು. ಹಾಲಿಗೂ ರೇಟ್ ಜಾಸ್ತಿ, ಆಲ್ಕೋಹಾಲ್ಗೂ ರೇಟ್ ಜಾಸ್ತಿ, ಪೆಟ್ರೋಲ್ಗೂ ರೇಟ್ ಜಾಸ್ತಿ. ನೀವು ಜಾಸ್ತಿ ಮಾಡುತ್ತೀರಾ, ಮಾಡ್ಕೊಳ್ಳಿ, ಕಟ್ತೀವಿ ನಾವು. ಯಾಕಂದರೆ ನಮ್ಮಿಂದಾಗಿ ನೀವಿರೋದು, ನಿಮ್ಮಿಂದಾಗಿ ಅಲ್ಲ ಯಾರು ಕೂಡ. ಆದರೆ ಆ ರುಬಾಬ್ ಇದೆಯಲ್ಲ, ಅಹಂಕಾರದ ಮಾತಿಲ್ಲ. ಉಪಕಾರ ಸ್ಮರಣೆ ಇಲ್ಲ, ಅವ್ರಿಗೆ ನೆನಪು ಇರೋದಿಲ್ಲ. ನೀವೇ ನಿಮ್ಮ ಮನೆಯಿಂದ ತಂದು ಕೊಟ್ರ? ನಾವು ಕೊಟ್ಟ ತೆರಿಗೆ ದುಡ್ಡನ್ನು ನಿಮಗೊಂದು ಅವಕಾಶ ಕೊಟ್ಟಿದ್ದೀವಿ, ನೋಡ್ರಪ್ಪ ನೋಡ್ಕೊಳ್ಳಿ ಅಂತ. ಅಷ್ಟೇ ನಿಮ್ಮ ಕೆಲಸ. ಪೊಲೀಸಿನ ತಲೆಯಲ್ಲಿ ಒಂದು ಕ್ಯಾಪು, ಗನ್ನು, ಅದು ಎಲ್ಲ ನಾವು ಕೊಟ್ಟದ್ದೇ. ಉಪಕಾರ ಸ್ಮರಣೆ ಇಲ್ಲ. ಎಂಥ ರುಬಾಬ್ರಿ ಇವರಿಗೆಲ್ಲ. ಹೆಂಗಿದೆ ಅಂತಂದರೆ ಇವ್ರ ಮನೆಯಿಂದೆಲ್ಲ ತಂದಾಕ್ಬಿಟ್ಟು ನಮಗೇನೋ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಬೆಂಗಳೂರು ನೋಡಿ, ರೋಡಲ್ಲಿ ಹೆಣ್ಮಕ್ಕಳನ್ನು ಚುಡಾಯಿಸ್ತಾ ಇದ್ದಾರೆ, ಕೊಲೆ ಆಗ್ತಾ ಇದೆ, ಗಾಡಿ ಕಲೆಸೀತಾ ಇದ್ದಾರೆ. ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ಉಪಕಾರ ಸ್ಮರಣೆ ಇಲ್ಲ ನಿಮಗೆ. ಸರಿ ಮಾಡಬೇಕಾಗಿತ್ತು ನೀವು. ಈ ನಡುವೆ ನೀರು ದುಬಾರಿ ಯಾಕೆ ಹೇಳ್ಬಿಡ್ತೀನಿ. ಆದಾಯ ಕುಸಿತಗೊಂಡಿದೆ, ಜಲಮಂಡಳಿ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ, ಅದನ್ನು ದಾರಿಗೆ ತರಕ್ಕೆ ಬರ್ತಾ ಇಲ್ಲ ಇವರಿಗೆ. ವಾಲ್ಮೀಕಿ ನಿಗಮದಲ್ಲಿದ್ದ 90 ಕೋಟಿ ಫುಲ್ ಮೀಲ್ಸು ದುಡ್ಡಿದ್ದ ಇಲಾಖೆದ ಎಲ್ಲ ತಿಂತ ಹೋದರೆ ಮತ್ತೆ ಹೆಂಗೆ ಅಭಿವೃದ್ಧಿ ಮಾಡೋದು? ನೀರು ಪೂರೈಕೆಯಿಂದ ಬರುವ ಬಹುತೇಕ ಆದಾಯ ಖರ್ಚಾಗ್ತಾ ಇದೆ, ಓಕೆ. ಜಲಮಂಡಳಿ ಆದಾಯ 70% ಕರೆಂಟ್ ಬಿಲ್ಗೆ ವ್ಯಯ ಆಗ್ತಾ ಇದೆ, ಓಕೆ. ಮಾಸಿಕ 110 ಕೋಟಿ ಆದಾಯದಲ್ಲಿ 80 ಕೋಟಿ ಕರೆಂಟ್ ಬಿಲ್ಗೆ ಹೋಗ್ತಾ ಇದೆ, ಓಕೆ. ಜಲಮಂಡಳಿ ಸಿಬ್ಬಂದಿ ವೇತನ, ಕೊಳವೆಬಾವಿ ಕಾಮಗಾರಿ ವೆಚ್ಚ, ಆರ್ಥಿಕ ವೆಚ್ಚ ಸರಿದೂಗಿಸಲು ನೀರಿನ ದರ ಏರಿಕೆಗೆ ಪ್ರಸ್ತಾವನೆ. ಗೃಹ ಬಳಕೆಯ ನೀರಿನ ಮೇಲೆ 30% ರಿಂದ 40% ಏರಿಕೆ ಸಾಧ್ಯತೆ. ವಾಣಿಜ್ಯ ಬಳಕೆ ನೀರಿನ ದರ 45% ದರ ಹೆಚ್ಚಿಸುವ ಸಾಧ್ಯತೆ. ದರ ಹೆಚ್ಚಿಸಿಯೇ ಮಾಡಬೇಕು ಅಂತಂದರೆ ನೀವುಗಳು ಯಾಕೆ ದೊಡ್ಡ ದೊಡ್ಡ ಕಿರೀಟ ತೊಟ್ಟವರು? ಅಲ್ಲಿ ಪಾಪ ಅಲ್ಲಿ ಯಾರೋ ರಿಕ್ಷಾ ಓಡಿಸ್ತಾ ಇರ್ತಾರಲ್ಲ, ಅವರನ್ನು ನಿಮ್ಮ ಜಾಗದಲ್ಲಿ ಕೂರಿಸಿ ಅವ್ರು ಹೇಳ್ತಾರೆ, ಏನಪ್ಪ ಏನು ಬೇಕು, ಜಾಸ್ತಿ ದುಡ್ಡು ಬೇಕಾ, ಹಾಕಿ ಟ್ಯಾಕ್ಸು, ಮುಗೀತು.
ನೀವು ಯಾಕೆ ಅದಕ್ಕೆ ಉಪಕಾರ ಸ್ಮರಣೆ ಇಲ್ಲದವರು? ಆಯಿತು, ಈ ಸಲ ಆಯ್ತಲ್ಲ. ಇದರಲ್ಲೇ ರಾಜ್ಯಪಾಲರು ಭದ್ರತೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ಇದೆ, ಯೂಸ್ ಮಾಡ್ತಿರಲಿಲ್ಲ ಯಾರು ಕೂಡ, ಬೇಕಾಗಿಲ್ಲ ಅಂತೇಳಿ. ರಾಜ್ಯಪಾಲರಿಗೆ ಭರ್ಜರಿ ಭದ್ರತೆ ನೀಡುತ್ತೆ ಕೇಂದ್ರ ಸರ್ಕಾರ. ಅದು ಕೇಂದ್ರ ಕೊಡುತ್ತೆ. ಗೆಹ್ಲೋಟ್ಗೆ ಝೆಡ್ ಕ್ಯಾಟಗರಿ, Z+ ಕ್ಯಾಟಗರಿ ಭದ್ರತೆ ಇರುತ್ತೆ. ಕೇಂದ್ರ ಗುಪ್ತಚರ ಇಲಾಖೆ ಸೂಚನೆ ಮೇರೆಗೆ ಭದ್ರತೆಯನ್ನು ಕೊಟ್ಟಿದ್ದಾರೆ. Z+ ಹಂತ ಅಂದರೆ 2ನೇ ಅತ್ಯುನ್ನತ ಭದ್ರತಾ ವಿಭಾಗ. Z+ ಭದ್ರತೆ ಪಡೆದರೆ 55 ಭದ್ರತಾ ಸಿಬ್ಬಂದಿಗಳಿರ್ತಾರೆ. ನೋಡಿ, ಐವಾನ್ ಡಿಸೋಜ ಅವರು 55 ಜನ ಇದ್ದಾರೆ. ಗನ್ ಇಟ್ಕೊಂಡು ಹೋಗ್ತೀರಾ? 55 ಜನ ಗನ್ ಇಟ್ಕೊಂಡು ನೋಡಿ, ಹಂಗೆ ಅದೇ ಥರ ಗನ್ ಇಟ್ಕೊಂಡಿರ್ತಾರೆ. ಡಿಸೋಜ ಅವರೇ, ಹೋಗ್ತೀರಾ? ಎಂಚ ಬರೋಳಿಯ ಪೋಂಡ. 55 ಭದ್ರತಾ ಸಿಬ್ಬಂದಿ ಪೈಕಿ 10 NSG ಕಮಾಂಡೋ ಇದ್ದಾರೆ. ಅಯ್ಯಪ್ಪ, NSG ಕಮಾಂಡೋ ಕೂಡ ಇದ್ದಾರೆ. ಐವಾನ್ ಡಿಸೋಜ ಅವರೇ, ಎಂಚ ಟ್ರೈ ಮಲ್ಪೋರಾ? ಇನ್ನು ಆಯಾ ರಾಜ್ಯದ ಪೊಲೀಸರ ಭದ್ರತೆ ಕೂಡ ಇರುತ್ತೆ. ಇದು ಸ್ವಲ್ಪ ಸೇಫ್ ಇರ್ಬೋದು, ಯಾಕೆಂದರೆ ನಿಮ್ಮದೇ ರಾಜ್ಯ ಸರ್ಕಾರ ಇದೆಯಲ್ಲ, ನಿಮ್ಮದೇ ಪಾರ್ಟಿದು. ಹಾಗಾಗಿ ಆಮೇಲೆ ರಾಹುಲ್ ಗಾಂಧಿ ಅವ್ರಿಗೆ ಇದೇ ಭದ್ರತೆ ಇರೋದು. ರಾಹುಲ್ ಗಾಂಧಿ, ಆಮೇಲೆ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ Z+ ಭದ್ರತೆ ಇರುತ್ತೆ. ಗೆಹ್ಲೋಟ್ ಅವರು ಇಷ್ಟು ದಿನ ಇನೋವಾ ಕಾರ್ ಬಳಸ್ತಾ ಇದ್ರು. ಆಡಳಿತಾರೂಢ ಕೈ ಶಾಸಕರಿಂದಲೇ ದಾಳಿ ಬೆದರಿಕೆ ಬಂದ ಕಾರಣಕ್ಕಾಗಿ ಬೆದರಿಕೆ ಬೆನ್ನಲ್ಲೇ ಕಾರ್ ಬದಲಿಸಿದ್ದಾರೆ ರಾಜ್ಯಪಾಲರು. ಈಗ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ವ್ಯವಸ್ಥೆ ಮಾಡಲಾಗಿದೆ. ರಾಜಭವನದ ಸುತ್ತಮುತ್ತ ಭದ್ರತಾ ವ್ಯವಸ್ಥೆ ಮಾಡ್ತಾರೆ. ಗೇಟ್ ಹತ್ತಿರ ಹೋದರೂ ಸಾಕು, ನೀವು ಒಳಗೆ ಹೋಗಬೇಕಾಗಿಲ್ಲ. ಐವಾನ್ ಡಿಸೋಜ ಅವರೇ, ನೀವು ಹಿಂಗೆ ಇಟ್ಕೊಂಡು ಗೇಟ್ ಹತ್ರ ಹೋದರೂ ಸಾಕು, ಫುಲ್ ಬುಲೆಟ್ಟೆ. ಬೋಡ ಶೀರಾ. ಓಕೆ, ಐವಾನ್ ಡಿಸೋಜ ಅವರೇ, ಈಗ ನೀವು ಪ್ರತಿಭಟನೆ ಮಾಡಬಾರ್ದು ಅಥವಾ ರಾಜ್ಯಪಾಲರಿಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಬಾರ್ದು, ಅದೂ ಏನು ತೊಂದರೆ ಇಲ್ಲ, ಹೇಳ್ಬೋದು. ಹೇಳಬಾರ್ದು ಅಂತೇನಿಲ್ಲ. ನಾವು ಮುತ್ತಿಗೆ ಹಾಕ್ತೀವಿ, ಪ್ರಧಾನಮಂತ್ರಿ ಕಚೇರಿಗೆ ಹೇಳ್ಬೋದು. ಆದರೆ ಬಾಂಗ್ಲಾದೇಶ ಪದ ಬಳಕೆ ಆಗಬಾರ್ದು. ಅಂದರೆ ನೀವು ನಮ್ಮ ದೇಶ, ನೀವು ಇರುವ ಎಲ್ಲ ದೇಶ ನಮಗೆ ಒಂದು ರೀತಿಯಲ್ಲಿ ಶತ್ರುಗಳ ರೀತಿಯಲ್ಲಿ ಇರುವಂಥ ದೇಶ. ಆ ಪರಿಸ್ಥಿತಿ ನಮಗೆ ಬರಬೇಕು ಅಂತ ನಾವೇ ಬಯಸ್ಕೊಳ್ಳೋದಿದೆಯಲ್ಲ, ಅದು ಆಂತರಿಕ ಹಿತಶತ್ರುಗಳು. ಆಂತರಿಕ ಶತ್ರುಗಳು, ಹಿತಶತ್ರು ಅಲ್ಲ, ಆಂತರಿಕ ಶತ್ರುಗಳು. ಅಂದರೆ ನಿಮ್ಮ ಉದ್ದೇಶ ನಾವು ಪಾಕಿಸ್ತಾನ ಆ ಥರ ಆಗಬೇಕು, ಇಲ್ಲಿ ಸೇನೆ ಓಡಿಸಬೇಕು, ಬಾಂಗ್ಲಾದೇಶ ಥರ ಆಗಬೇಕು, ಪ್ರಧಾನಿಗಳು ಓಡೋಗಬೇಕು. ಹಂಗ ಪ್ರಧಾನಿಗಳು ಓಡೋದ ನಂತರ ಮತ್ತೆ ಸಿದ್ದರಾಮಯ್ಯ ಏನು ಮಾಡ್ತಾರೆ? ಇಲ್ಲಿ ಅವರು ಓಡೋಗ್ಬೇಕಲ್ವಾ? ಇಷ್ಟೇ ವಿಚಾರ. ಆಯಿತು. ಅದಾದ ನಂತರ ನೀವು ಇಲ್ಲ, ನಾನು ಆರ್ ವಿ ದೇಶಪಾಂಡೆ ಹೇಳಿದರು, ಆ ಪದ ನೀವೊಂದು ವಿಷಾದ ವ್ಯಕ್ತಪಡಿಸ್ಬೋದಾಗಿತ್ತು. ಇಲ್ಲ, ನಾನು ಬಾಂಗ್ಲಾದೇಶ ಥರ ಅಂತ ಹೇಳಬಾರ್ದಾಗಿತ್ತು, ಅದೇನೋ ಬಾಯಿ ಮಾತಲ್ಲಿ ಬಂದು ಹೋಗಿದೆ ಅಂತ. ಆದರೆ ನೀವು ಅದನ್ನು ಹೇಳ್ತಾ ಇಲ್ಲ. ಹಾಗಿದ್ದಾಗ ನಿಮಗೆ ವಿಷಾದವಿಲ್ಲ ಬಾಂಗ್ಲಾದೇಶ ಪದ ಬಳಕೆ ಅಂತಂದರೆ, ನಿಮ್ಮ ಮನೆಗೆ ಕಲ್ಲು ಬಿದ್ದಾಗಲೂ ಕೂಡ ನೀವು ಮಾತಾಡಬಾರ್ದಲ್ಲ. ಈಗ ದಾಳಿ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಾಗತ್ತಲ್ಲ. ಆಗ ನೀವೇನು ಹೇಳಿದ್ರಿ? ದಾಳಿ ಮಾಡ್ತೀವಿ ಬಾಂಗ್ಲಾದೇಶ ಥರ ಅಂತೇಳಿ. ನೀವು ನಾಳೆ ಹೇಳ್ಬೇಕೇ, ಯಾವುದೇ ಪೊಲೀಸ್ ಬೇಡ ನಮ್ಮ ಮನೆ ಮುಂದೆ, ಎಷ್ಟು ಬೇಕಿದ್ರೆ ದಾಳಿ ಮಾಡ್ಕೊಳ್ಳಿ. ನಾವು ಹೇಳಿಲ್ವೋ ದಾಳಿ ಮಾಡ್ತೀವಿ ಅಂತೇಳಿ? ಹಂಗೆ ಹೇಳೋಕ್ಕಾಗಲ್ಲ. ಆಮೇಲೆ ಏನು ಹೇಳ್ತೀರಿ? ತಿರುಚಿದ್ದೀರಿ ಅಂತೇಳಿ. ತಿರುಚಿದ್ದೀರಿ ಅಂದರೆ ಹೆಂಗೆ? ಯಾರು ಮಾಧ್ಯಮನ ಬಾಂಗ್ಲಾ ಅಂತ ಇದ್ದದನ್ನು ಗ್ಲಾಂಬಾ ಅಂತ ಮಾಡಿದ್ವಾ ನಾವು? ಹಾಗಾದರೆ ನಿಮ್ಮನ್ನು ನಾಳೆಯಿಂದ ನಾವು ಗ್ಲಾಂಬಾ ಡಿಸೋಜಾ ಅಂತ ಕರೆಯೋಕ್ಕಾಗತ್ತಾ? ಆದರೆ ಒಂದು ನೆನಪಿಟ್ಕೊಳ್ಳಿ, ಇದು ಹತಾಶೆಯ ಮನೋಭಾವ. ನಿಮಗೆ, ಮಣಿಶಂಕರ್ ಅಯ್ಯರ್, ಖುರ್ಷೀದ್ ಆಲಂ, ಹತಾಶೆ, ಕನಸು. ಯಾವ ಕನಸು? ಯಾರು ಬರೆದಿದ್ದು? ಕನಸು ಕಾಣಬೇಕು, ಆದರೆ ತಿರುಕನ ಕನಸು ಕಾಣಬಾರ್ದು ಅಂತ. ಇದು ತಿರುಕನ ಕನಸು. ಹಂಗಾದರೆ ಓಡೋಗ್ಬಿಟ್ರೆ ನಾವು ಕೂತ್ಕೊಂಡ್ಬಿಡ್ತೀವಿ, ನಮಗೊಂದು ಸಿಕ್ಬಿಡತ್ತೆ. ಎಲ್ಲಿದ್ದೀರಿ ಐವಾನ್ ಡಿಸೋಜ ಅವರೇ?